ಸುವರ್ಣ. ಮಿಲನ 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 ಮಿಲನ. ಪ್ರಾರ್ಥನಾ, ಏನಾಗ್ತಿದೆ ನಿಂಗೆ? ಬೆನ್ನೋವು ಜಾಸ್ತಿ ಆಗಿದ್ಯಾ? ಏನೂ ಆಗ್ತಿಲ್ಲ, ಚೆನ್ನಾಗಿದ್ದೀನಿ. ಒಂಥರ ಕಾಣ್ತಾ ಇದ್ಯಾ, ತುಂಬಾ ಸುಸ್ತಾಗಿದ್ಯಮ್ಮ? ಏನೂ ಇಲ್ಲ ರೀ, ನೀರಲ್ಲಿ ಬಂದ್ವಲ್ಲ ಅದಕ್ಕೆ ಹೊಟ್ಟೆ ತೊಳಸ್ದಂಗ ಆಗ್ತಿದೆ ಅಷ್ಟೇ. ಸ್ವಲ್ಪ ಹೊತ್ತು ಇಲ್ಲೇ ಇರೋಣವಾ? ಆಮೇಲೆ ಹೋದ್ರೆ ಸಾಕಲ್ವಾ? ಯಾಕ್ರಿ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಏನೂ ಆಗ್ತಿಲ್ಲ ನನ್ಗೆ, ನೀವ್ ಆರಾಮಾಗಿರಿ. ಇನ್ನು ನಾನು ಆರಾಮಾಗಿರೋದು ಬೆಂಗಳೂರಿಗೆ ಹೋದ್ಮೇಲೆನೆ. ನೀನ್ ಒದ್ದಾಡೋದ್ ನೋಡ್ಕೊಂಡು ನಾನು ಆರಾಮಾಗಿರಕ್ಕಾಗತ್ತಾ? ಏನ್ ಬೇಕಾದ್ರೂ ಮಾಡ್ಕೊ. ಹೂ ಕಂದ, ಇವಳನ್ನ ಚೌಡೇಶ್ವರಿ ಅಂತಾನೂ ಹೇಳ್ತಾರೆ, ಸಿಗಂದೂರೇಶ್ವರಿ ಅಂತಾನೂ ಹೇಳ್ತಾರೆ, ಗೊತ್ತಾಯ್ತಾ? ಅಮ್ಮ, ಏನಾಗ್ತಿದೆ ನಿನ್ಗೆ? ಅಪ್ಪ, ಅಮ್ಮಂಗೆ ಏನೋ ಆಗ್ತಿದೆ. ಪ್ರಾರ್ಥನಾ, ಏನಾಯ್ತಮ್ಮ? ಪ್ರಾರ್ಥನಾ, ಬಾ ಕೂತ್ಕೋ, ಬಾ ಮೆತ್ತಿಗೆ. ಅಯ್ಯೋ ದೇವ್ರೆ, ಮೈಯೆಲ್ಲ ಸುಡ್ತಾ ಇದೆ. ಪ್ರಾರ್ಥನಾ, ಮೈ ಎಷ್ಟು ಬಿಸಿಯಾಗಿದೆ ಗೊತ್ತಾ? ನಾನು ಆಗ್ಲೇ ಕೇಳ್ದೆ ನಿಂಗೆ ಏನಾಗ್ತಿದೆ ಅಂತ. ಹೇಳಕ್ಕೆ ಏನಾಗಿತ್ತು? ಅಪ್ಪ, ಅಮ್ಮಂಗೆ ಏನಾಯ್ತು? ಅಮ್ಮಂಗೆ ಜ್ವರ ಬರ್ತಿದೆ ಕಂದ. ಜ್ವರನಾ? ನೀನ್ ನಡಿ, ಕಾರೊಳಗೆ ಕೂತ್ಕೋ, ನಾವೀಗ್ಲೇ ಬೆಂಗಳೂರಿಗೆ ಹೊರಡೋಣ. ರೀ, ಒಂದ್ ನಿಮಿಷ, ಇಷ್ಟ ದೂರ ಬಂದು ತಾಯಿ ದರ್ಶನ ಮಾಡ್ದೆ ಹಾಗೆ ಹೋಗೋದಾ? ಸರಿ, ಇಲ್ಲಿಂದಾನೆ ಅದೆಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಡು, ನಾವ್ ಇಮಿಡಿಯೇಟ್ಲಿ ಹೊರಡೋಣ. ಆಗಲ್ಲ ರೀ, ಎಷ್ಟು ಆಸೆ ಪಟ್ಟು ಬಂದಿದೀವಿ, ಅದೇಂಗ್ ಇಲ್ಲಿಂದಾನೆ ನೋಡಕ್ಕಾಗತ್ತೆ? ಇವಾಗ ನಾವು 3 ಜನನು ಒಳಗಡೆ ಹೋಗ್ತೀವಿ, ತಾಯಿಗೆ ತಾಳಿ ಅರ್ಪಿಸ್ತೀವಿ, ಆಮೇಲೆ 3 ದೇವಸ್ಥಾನಕ್ಕೆ ಹೋದ್ರೆ ಆಗೇ ಹೋಯ್ತು. ಪ್ಲೀಸ್ ರೀ, ಹಠ ಮಾಡ್ಬೇಡಿ. ನಾನ ಹಠ ಮಾಡ್ತಿರೋದು? ಹೇಗಾಗಿದ್ಯಾ ಗೊತ್ತಾ ನೀನು? ಬೇಡಮ್ಮ, ನೀನು ಇಷ್ಟೊಂದು ದಂಡಿಸ್ಕೋಬೇಡ. ದಿನ ತಣ್ಣೀರ ಸ್ನಾನ ಮಾಡ್ತೀಯ, ಆ ನಮಸ್ಕಾರ ಈ ನಮಸ್ಕಾರ ಅಂತ ನೀನು ಹಿಂಸೆ ಕೊಡ್ಕೊಂತಾನೆ ಇರ್ತೀಯ. ನನ್ ಕೈಯಲ್ಲಿ ನೋಡಕ್ ಆಗ್ತಿಲ್ಲ ಪ್ರಾರ್ಥನಾ. ನಡಿ, ನಾವು ವಾಪಸ್ ನಮ್ಮ ಮನೆಗೆ ಹೋಗೋಣ. ಹಂಗಾದ್ರೆ ನೀವ್ ನನ್ ಮಾತ್ ಕೇಳಲ್ವಾ? ನನ್ನ ಆಸೆ ಈಡೇರ್ಸಲ್ವಾ? ಈಗೇನಾದ್ರೂ ನಾವು ಬೆಂಗಳೂರಿಗೆ ಹೋದ್ರೆ ಜೀವನ ಎಲ್ಲ ಕೊರಗ್ತಾ ಇರ್ತೀನಿ. ನಾನು ಅನ್ಕೊಂಡಿರೋದ್ನ ಅರ್ಧಕ್ಕೆ ಬಿಟ್ಬಿಡ್ಲಾ? ಯಾಕ್ರಿ, ನನ್ ಹರ್ಕೆನ್ ತೀರ್ಸಕ್ಕೆ ನೀವ್ ನನಗ್ ಸಹಾಯ ಮಾಡಲ್ವಾ? ಮಾತಲ್ಲೇ ಕಟ್ ಹಾಕ್ಬಿಡ್ತೀಯಲ್ಲ. ಇದೆಂತ ಹಠ ನಿಂದು? ನಿನ್ ಕೈಯಲ್ಲಿ ಆಗಲ್ಲಮ್ಮ. ನೀವ್ ನನ್ ಜೊತೆಲಿದ್ರೆ ಎಲ್ಲ ಆಗುತ್ತೆ. ಯಾಕೆ, ನೀವ್ ನನ್ ಜೊತೆಲಿರಲ್ವಾ? ಪ್ಲೀಸ್ ರೀ, ಇದೊಂದೇ ಒಂದ್ಸಲ
ಇನ್ಮೇಲೆ ಯಾವತ್ತೂ ಇಂಥ ಆಸೆನೆಲ್ಲ ಈಡೇರಿಸಿ ಅಂತ ನಾನು ನಿಮ್ಮನ್ನು ಕೇಳಲ್ಲ. ಚೌಡೇಶ್ವರಿ ಶರಣು ಚೌಡೇಶ್ವರಿ ಶರಣು 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 ದೇವಿ ಚೌಡೇಶ್ವರಿ, ಆಧಾರ ನೀನೆಂದು ಆಸರೆ ನೀಡೆಂದು ಬೇಡಿ ಬಂದೇವಮ್ಮ ಚೌಡೇಶ್ವರಿ. ಅಡಿ ಮೇಲೆ ಅಡಿಯಿಟ್ಟು ನಮ್ಮಲ್ಲಿ ಮನವಿಟ್ಟು ಸಲಹು ನಮ್ಮನ್ನೆಲ್ಲ ಚೌಡೇಶ್ವರಿ. ಕೊರಗನ್ನು ದೂಡುತ್ತಾ ಕೋರಿಕೆ ನೀಡುತ್ತಾ ದಯ ತೋರು ಬಾರಮ್ಮ ಚೌಡೇಶ್ವರಿ. ಚೌಡೇಶ್ವರಿ ಶರಣು ಚೌಡೇಶ್ವರಿ ಶರಣು 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 ದೇವಿ ಚೌಡೇಶ್ವರಿ, ಆಧಾರ ನೀನೆಂದು ಆಸರೆ ನೀಡೆಂದು ಬೇಡಿ ಬಂದೇವಮ್ಮ ಚೌಡೇಶ್ವರಿ. ಋಷಿಗಳು ನಿನ್ನನ್ನು ಕೈ ಮುಗಿದು ಬೇಡಲು ಕರುಣಿಸಿದೆ ನೀನು ಚೌಡೇಶ್ವರಿ. ಸಾಕ್ಷಿ ಹೇಳಲೆಂದು ವಾರಣಾಸಿಯಿಂದ ತರಲು ಬಂದೆ ನೀನು ಚೌಡೇಶ್ವರಿ. ಬರುವ ದಾರಿಯಲ್ಲಿ ದುರುಳ ರಾಕ್ಷಸರನ್ನು ಸಂಹಾರ ನೀಗೈದೆ ಚೌಡೇಶ್ವರಿ. ಎಲ್ಲರ ಜೊತೆಗೆ ನಂದಾವರಕ್ಕೆ ಬಂದು ಕೆರೆಯಲ್ಲಿ ನೆಲೆಸಿದ ಚೌಡೇಶ್ವರಿ. ಕೋಪ ದೃಷ್ಟಿ ಬೀರಿ ನಮ್ಮ ಪಾಪವೆಲ್ಲ ಭಸ್ಮ ಮಾಡು ದೇವಿ ಚೌಡೇಶ್ವರಿ. ನಿನ್ನ ದಿವ್ಯ ರೂಪ ನೋಡುವ ಭಾಗ್ಯವು ನೀಡಮ್ಮ ನಮಗೆಲ್ಲ ಚೌಡೇಶ್ವರಿ. ಚೌಡೇಶ್ವರಿ ಶರಣು ಚೌಡೇಶ್ವರಿ ಶರಣು 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 ದೇವಿ ಚೌಡೇಶ್ವರಿ, ಆಧಾರ ನೀನೆಂದು ಆಸರೆ ನೀಡೆಂದು ಬೇಡಿ ಬಂದೇವಮ್ಮ ಚೌಡೇಶ್ವರಿ. ಚೌಡೇಶ್ವರಿ ಶರಣು ಚೌಡೇಶ್ವರಿ ಶರಣು 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 ದೇವಿ ಚೌಡೇಶ್ವರಿ. ಸೊ ಯು ಆರ್ ರೆಡಿ? ಹಾಂ, ನಾನೇನೋ ರೆಡಿನೇ, ಆದರೆ ಆಫೀಸಿಗೆ ಬಂದು ಮಾಡೋದೇನೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಇಟ್ಸ್ ಎ ನ್ಯೂ ಎಕ್ಸ್ಪೀರಿಯನ್ಸ್. ಇಷ್ಟು ವರ್ಷ ಏನೆಲ್ಲ ಮಾಡಿದ್ವಿ? ಗಿಟಾರ್ ಕಲ್ತ್ವಿ, ಸೈಕ್ಲಿಂಗ್ ಕಲ್ತ್ವಿ, ಡಾನ್ಸ್ ಕಲ್ತ್ವಿ, ದೇಶ ಎಲ್ಲ ಸುತ್ಕೊಂಡ್ಬಂದ್ವಿ. ಇದನ್ನು ಹಾಗೆ ಅನ್ಕೋ, ಬಿ ಎ ಕಾರ್ಪೊರೇಟ್ ಮೆಲೇಡಿ. ಓಕೆ, ಕೇಳೋಕೇನೋ ಚೆನ್ನಾಗಿದೆ, ಆದರೂ ಒಂಥರ ಮುಜುಗ್ರ ಆಗುತ್ತೆ ಸಂಜಯ್. ಇಷ್ಟು ದಿನ ಆಫೀಸ್ ಕಡೆ ತಲೆನೂ ಹಾಕಿಲ್ಲ, ಈಗ ಸಡನ್ ಆಗಿ ಆಫೀಸಿಗೆ ಬಂದರೆ ಎಲ್ಲರೂ ಏನು ಅನ್ಕೋತಾರೋ ಅಂತ. ಏನು ಅನ್ಕೋತಾರೆ? ನಿನ್ನ ಉತ್ಸಾಹ ನೋಡಿ ಇನ್ಸ್ಪೈರ್ ಆಗ್ತಾರೆ. ಕಲಿಯೋದಕ್ಕೆ, ಲೈಫನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಏಜ್ ಬರಿಲ್ಲ ಅಂತ ನಾವೇ ತಾನೇ ಹೇಳ್ತಾ ಇರೋದು. ಹಾಗೆ ಇರ್ಬೇಕು ತಾನೆ? ಥ್ಯಾಂಕ್ ಯು ಸೋ ಮಚ್ ಸಂಜಯ್. ಎಷ್ಟು ದೊಡ್ಡ ಮನಸ್ಸು ನಿಮ್ಮದು. ಹೆಣ್ಮಕ್ಳು ಲೈಫು ಇಷ್ಟೇ ಅಂತ ಚೌಕಟ್ಟು ಹಾಕೋರೇ ಜಾಸ್ತಿ ಇದ್ದಾರೆ. ಅಂಥದ್ರಲ್ಲಿ ಹೆಂಡತಿಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ, ಎಷ್ಟು ಸ್ವಾತಂತ್ರ್ಯ ಕೊಡ್ತೀರಾ. ಮೈ ಗುಡ್ನೆಸ್, ಏನು ಮಾತಾಡ್ತಾ ಇದೆಯಾ? ನಿನಗೆ ಸ್ವಾತಂತ್ರ್ಯ ನಾನು ಕೊಡಬೇಕಾ? ಗಂಡ ಅನ್ನೋನು ಹೆಂಡತಿನ ಆಳೋ ಯಜಮಾನ ಅಲ್ಲ, ಅವಳ ಪ್ರೀತಿಲಿ ಅವನೊಬ್ಬ ಪಾಲ್ದಾರ. ಇದಕ್ಕಿಂತ ನಂಗೇನು ಹೇಳಕ್ಕೆ ಬರಲ್ಲಪ್ಪ. ಮೋಸ್ಟ್ಲಿ ನಿನ್ನ ಮಗ ಇದಕ್ಕಿಂತ ಚೆನ್ನಾಗಿ ಹೇಳ್ಬೋದು. ಹಾಂ, ಎಷ್ಟೇ ಆದರೂ ಅವ್ನು ನಿಮ್ಮ ಮಗ ತಾನೆ, ನಿಮ್ಮ ಗುಣನೇ ಅವನಿಗೂ ಬಂದಿರುತ್ತೆ. ಎಲ್ಲ ಗಂಡಸರು ನಿಮ್ಮ ಥರ ಇರೋಕ್ಕೆ ಚಾನ್ಸೇ ಇಲ್ಲ ಸಂಜಯ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ದಿಸ್ ಈಸ್ ಅವರ್ ಲೈಫ್. ಬದುಕೋದಷ್ಟೇ ನಮ್ಮ ಕೆಲಸ. ಮೇಕ್ ಇಟ್ ಸಿಂಪಲ್. ಗಾಟ್ ಇಟ್? ಹೋಗಲಿ ಬಿಡಿ ಸಂಜಯ್, ಕೆಲವೊಂದು ವಿಷಯದಲ್ಲಂತೂ ನೀವು ತುಂಬಾ ಇನ್ನೋಸೆಂಟು. ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ. ವಾಟ್ ಎವರ್.
ಅರ್ಥ ಆಗದಿರೋ ವಿಷಯಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಲೈಫಲ್ಲಿ ಹೊಸ ಹೊಸ ವಿಷಯಗಳು ಎದುರಾಗ್ತಾ ಇದೆ. ಲೆಟ್ ಅಸ್ ಅಕ್ಸೆಪ್ಟ್ ಇಟ್ ಅಂಡ್ ಮೂವ್ ಆನ್. ಇದನ್ನ ನಾನು ಒಪ್ತೀನಪ್ಪ. ಕಮ್ ಆನ್ ದೆನ್, ಹೊರಡೋಣ. ಎಸ್ ಸಂಜಯ್, ಈಗ ನನಗೆ ಸ್ವಲ್ಪ ಧೈರ್ಯ ಬರ್ತಾ ಇದೆ. ಕಮ್ ಆನ್ ಐಸೆ. ಧೈರ್ಯ ಬರೋಕ್ಕೆ ನೀನು ಹುಲಿ ಬನ್ಗ ಹೋಗ್ತಾ ಇದೀಯಾ? ಇಟ್ ಈಸ್ ಯುವರ್ ಕಂಪನಿ ಮೈ ಲೇಡಿ. ಹ್ಯಾವ್ ಸಮ್ ಪ್ರೈಡ್. ಇಷ್ಟ ಸಾಕಾ? ಮೋರ್ ಆರ್ ಲೆಸ್ ಓಕೆ. ಅಯ್ಯೋ ಸಂಜಯ್, ನಮ್ಮ ವಯಸ್ಸಿಗೆ ತಕ್ಕ ಹಾಗೆ ನಡ್ಕೋತಾನೆ ಇಲ್ಲ ನಾವು. ಒಳ್ಳೆ ಯಂಗ್ಸ್ಟರ್ಸ್ ತರ ಆಡ್ತಿಲ್ಲ. ಸೊ ವಾಟ್? ವಯಸ್ಸಾದ ಕೂಡಲೇ ಊರು ಹೋಗು, ಕಾಡ್ ಬಾ ಅಂತಿದೆ ಅಂತ ಹೇಳಿ ಕೊರತಾ ಕೂತ್ಕಿರ್ಬೇಕಾ? ಐ ಕ್ಯಾನಾಟ್ ಡೂ ದ್ಯಾಟ್. ಯು ನೋ ಸಮಥಿಂಗ್, ಫಾರಿನ್ ಕಂಟ್ರೀಸಲ್ಲೆಲ್ಲ ರಿಟೈರ್ಮೆಂಟ್ ಆದಮೇಲೆ ಅವರು ಲೈಫ್ನ ಎಂಜಾಯ್ ಮಾಡೋದು. ನಮ್ಮ ದೇಶದಲ್ಲೇ ವಯಸ್ಸಾದ ಕೂಡಲೇ ಜೀವನನೇ ಮುಗಿದೋಯ್ತಲ್ಲ ಅಂತ ಕೊರಗ್ತಾ ಕೂತ್ಕೊಳ್ಳೋದು. ಐ ಕ್ಯಾನಾಟ್ ಡೂ ದ್ಯಾಟ್. ಹೇಗೆ ಬದುಕಬೇಕು ಅಂತ ನನ್ನ ಮಗ ಹೇಳ್ಕೊಟ್ಟಿದ್ದಾನೆ, ನಾನು ಹಾಗೆ ಬದುಕೋದು. ಯು ವಿಲ್ ಜಾಯಿನ್ ಮೀ, ರೈಟ್? ಡನ್, 100%. ಕಮ್ ಆನ್. ನಿಜ ಹೇಳ್ತೀನಿ, ಇದಕ್ಕಿಂತ ದೊಡ್ಡ ಫೂಲಿಶ್ನೆಸ್ ಇನ್ನೊಂದಿಲ್ಲ. ಆರೋಗ್ಯ ಕೆಡಿಸ್ಕೊಂಡು ತೀರ್ಥಯಾತ್ರೆ ಮಾಡೋದಂತೆ. ಕೋಪ ಮಾಡ್ಕೋಬೇಡ್ರಿ. ಇಷ್ಟು ಮ್ಯಾನೇಜ್ ಮಾಡಕ್ ಆಗಲ್ವಾ ನನಗೆ? ನಿನ್ ಮಗುನ ನನಗೆ ನೀನ್ ಮಗುನೇ. ನೀನ್ ಮಾತ್ರ ನನ್ನನ್ನು ಕೇರ್ ಮಾಡೋದು, ನಾನೇ ನಿನ್ನ ಕೇರ್ ಮಾಡಲ್ಲ ಅನ್ಕೊಂಡಿದ್ಯಾ? ಅಯ್ಯೋ ಕಂದ, ನೀನ್ ಯಾಕೋ ಅಳ್ತಿದ್ಯಾ? ನಾನು ನಿನ್ಗೂ ಕೇರ್ ಮಾಡ್ತೀನಮ್ಮ. ಅಮ್ಮನ್ ನೋಡ್ಕೋತ ನಿನ್ನ ಮರ್ತ್ಬಿಟ್ಟೆ ಅನ್ಕೊಂಡ್ಯಾ? ಹಂಗಲ್ಲ. ಮತ್ತಿನ್ನೇನಾಯ್ತು? ಯಾಕೆ ಸಡನ್ ಆಗಿ ಅಳ್ತಾ ಇದೀಯಾ? ನಂಗೆ ಹಶು ಆಗ್ತಿದೆ. ಅಯ್ಯೋ ದೇವ್ರೆ, ಐ ಆಮ್ ಸಾರಿ ಕಂದ. ಬೇಗ ಆಚೆ ದಡ ಸೇರ್ಬೇಕು ಅನ್ನೋ ಗಡಿಬಿಡಿಲಿ ತಿಂಡಿನೇ ಮರ್ತ್ಬಿಟ್ಟೆ. ಬಾ ಕಂದ. ಪ್ರಾರ್ಥನಾ, ನೀನ್ ಇಲ್ಲೇ ಇರ್ತೀಯಾ? ನಾನು ಹಿಂಗೆ ಪಾರ್ಸಲ್ ತಗೊಂಡ್ಬಂದ್ಬಿಡ್ತೀನಿ. ಪರವಾಗಿಲ್ಲ ರೀ, ನನ್ನ ಕೈಲಾಗತ್ತೆ, ನಾನು ಬರ್ತೀನಿ. ಹೌದು, ಅಮ್ಮನೂ ಬರ್ಲಿ. ಅಮ್ಮ ಇಲ್ಲಿದ್ರೆ ಒಬ್ಳೇ ಆಗ್ಬಿಡ್ತಾಳೆ. ಮಿಲನ 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 ಮಿಲನ. ಪ್ರಾರ್ಥನಾ, ಇದು ಯಾಕೋ ಬೇಡ ಅನ್ಸುತ್ತೆ. ಇಟ್ಸ್ ನಾಟ್ ಹೈಜಿನಿಕ್. ನಿಂಗೆ ಮೊದಲೇ ಆರೋಗ್ಯ ಸರಿ ಇಲ್ಲ. ಇಲ್ಲಿ ತಿಂದು ಮತ್ತಿನ್ನೇನಾದ್ರು ಆದ್ರೆ ನಿನ್ ಗತಿ. ಹಂಗಾದ್ರೆ ನಾವು ಊಟ ಮಾಡಲ್ವಾ? ನಂಗೆ ಹಶು ಆಗ್ತಿದೆ. ಹಶ್ವಾದಾಗ ಏನೋ ಒಂದು ತಿಂದ್ರಾಯ್ತು. ಇಷ್ಟೊಂದೆಲ್ಲ ಯೋಚನೆ ಮಾಡಿದ್ರೆ ಬದುಕಕ್ಕಾಗಲ್ಲ. ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ತಾನೆ, ಅದ್ರ ಸುತ್ತಮುತ್ತ ಸಿಗೋದನ್ನೆಲ್ಲ ದೇವ್ರ ಪ್ರಸಾದ ಅಂತ ತಿನ್ಕೊಂಡ್ರಾಯ್ತು. ಇವಾಗ ಸುಮ್ಮನೆ ಬನ್ನಿ. ಪರವಾಗಿಲ್ಲ ರೀ, ಮೊದಲು ನೀವು ತಿನ್ನಿ. ನೀವಿನ್ನೂ ಎಷ್ಟೊಂದು ಡ್ರೈ ಮಾಡಬೇಕು. ಇವಾಗ ನೀವು ತಿಂದಿಲ್ಲ ಅಂದರೆ ನಾನು ತಿನ್ನಲ್ಲ ಅಷ್ಟೆ. ಹಠ, ಎಲ್ಲದರಲ್ಲೂ ಹಠ ಅಲ್ವಾ? ಹೌದು, ಇವಾಗ ನೀವು ತಿನ್ನಿ. ಅಪ್ಪ, ನಾವೀಗ ತಿನ್ಬೇಕಾದ್ರೆ ಲಾಂಚ್ ಹೊಟ್ಟೋಗಲ್ವಾ? ಆಮೇಲೆ ನಾವು ಇಲ್ಲೇ ಉಳ್ಕೋಬೇಕಾಗತ್ತಾ? ಮನೆಗೆ ಹೋಗಕ್ಕಾಗಲ್ವಾ? ಹಾಗೆಲ್ಲ ಏನು ಆಗಲ್ಲ ಕಂದ.
ನೀನು ಆರಾಮಾಗಿ ತಿನ್ನು, ಡೋಂಟ್ ವರಿ. ಪ್ರಾರ್ಥನಾ, ಟೆಂಪ್ರೇಚರ್ ಜಾಸ್ತಿ ಆಗ್ತಾನೆ ಇದೆ. ಇಂಥ ಟೈಮಲ್ಲಿ ಜರ್ನಿ ಎಲ್ಲ ಬೇಕಾ? ಹಠ ಮಾಡಬೇಡ ಪ್ಲೀಸ್, ಫಾರ್ ಮೈ ಸೇಕ್. ಸಾರಿ, ಇದ್ರ ಬಗ್ಗೆ ನಾ ಏನು ಹೇಳೋ ಆಗಿಲ್ಲ ಅಲ್ವಾ? ಅಟ್ಲೀಸ್ಟ್ ಆಚೆ ದಡ ತಲುಪಿದ ಕೂಡಲೇ ಡಾಕ್ಟರ್ನ ನೋಡೋಣ. ಇದಕ್ಕಂತ ನೀ ಇಲ್ಲ ಅಂತ ಹೇಳೋ ಇಲ್ವೇ ಇಲ್ಲ. ನಮ್ಮ ಜರ್ನಿ ಮುಂದುವರಿಬೇಕು ಅಂದ್ರೆ ನಾವು ಡಾಕ್ಟರ್ನ ನೋಡ್ಲೇಬೇಕು. ಪ್ಲೀಸ್ ಇನ್ನೇನು ಮಾತಾಡ್ಬೇಡ ನೀನು. ಸರಿ. ಮಿಲನ 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 ಮಿಲನ. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೌ ಆರ್ ಯು ಆಲ್? ಎಲ್ಲರೂ ಹೇಗಿದ್ದೀರಾ ಅಂತ ಕೇಳಿದೆ. ಕಮಾನ್. ಜೊತೆಲಿ ನಾನಿದ್ದೀನಲ್ಲ ಸಂಜಯ್, ಅದಕ್ಕೆ ಎಲ್ರಿಗೂ ಸರ್ಪ್ರೈಸ್ ಆಗಿದೆ ಅನ್ಸುತ್ತೆ. ಹೇಳಿ, ಇಸ್ ಇಟ್ ಸೋ ಫ್ರೆಂಡ್ಸ್? ಇವ್ರು ಗೊತ್ತಲ್ಲ, ನನ್ನ ವೈಫ್ ಸಂಧ್ಯಾ. ಇನ್ಮೇಲೆ ಇವ್ರು ದಿನ ಆಫೀಸಿಗೆ ಬರ್ತಾರೆ, ಜೊತೆಲಿ ಕೆಲಸ ಮಾಡ್ತಾರೆ, ಕೆಲಸ ಕಲಿತಾರೆ. ರಾದರ್ ವಿ ಆಲ್ ವರ್ಕ್ ಟುಗೆದರ್. ಅಲ್ಟಿಮೇಟ್ಲಿ ಲೈಫ್ ಈಸ್ ಆಲ್ ಅಬೌಟ್ ಲರ್ನಿಂಗ್, ಇಸ್ಂಟ್ ಇಟ್? ವೈ? ಯಾರು ಯಾಕೆ ಏನು ಮಾತಾಡ್ತಾ ಇಲ್ಲ? ನಾನು ಆಫೀಸಿಗೆ ಬರೋದು ಇಷ್ಟ ಆಗ್ತಿಲ್ವಾ? ನೆವರ್ ಸರ್. ನೀವು ಆಫೀಸಿಗೆ ಬರದೆ 4-5 ವರ್ಷದ ಮೇಲಾಯ್ತು. ಸೊ ನಿಮ್ಮನ್ನು ಹೇಗೆ ರಿಸೀವ್ ಮಾಡ್ಕೋಬೇಕು ಅಂತ ಗೊತ್ತಾಗ. ನನ್ನ ಆಫೀಸಲ್ಲಿ ನನ್ನೇ ರಿಸೀವ್ ಮಾಡೋದಾ? ಇನ್ನು ಸ್ವಲ್ಪ ದಿವಸ ನಾನೇ ಬರ್ತೀನಿ. ಐ ಮೀನ್ ನಾವಿಬ್ಬರು ಬರ್ತೀವಿ. ಬಟ್ ಐ ಆಮ್ ವೆರಿ ಸಾರಿ, ಸ್ವಲ್ಪ ದಿನ ನಿಮ್ಮ ಯಂಗ್ ಆ್ಯಂಡ್ ಹ್ಯಾಂಡ್ಸಮ್ ಬಾಸ್ ಬರೋದಿಲ್ಲ. ಬದಲಾಗಿ ಈ ಬುಡ್ಡ ಬಾಸ್ ಬರ್ತಾನೆ. ಪ್ಲೀಸ್ ಕೋಆಪರೇಟ್. ಎನಿವೇ, ಇಟ್ಸ್ ಎ ಫ್ರೆಶ್ ಡೇ. ಸ್ಟಾರ್ಟ್ ಯುವರ್ ವರ್ಕ್ ವಿತ್ ಅ ಫ್ರೆಶ್ ಮೈಂಡ್. ಹ್ಯಾವ್ ಎ ಗುಡ್ ಡೇ ಫ್ರೆಂಡ್ಸ್. ಸಿ ಯು ಲೇಟರ್. ಸಂಧ್ಯಾ, ನೀನು ಆಫೀಸ್ ನೋಡಿಲ್ಲ ಅಂತೆಲ್ಲ? ಕಮ್ ಆನ್, ಐ ವಿಲ್ ಟೇಕ್ ಇಟ್ ಆನ್. ಕಮ್. ಸಂಜಯ್, ನಿಮ್ಮ ಹೊಸ ಆ್ಯಟಿಟ್ಯೂಡ್ ನೋಡಿ ಅವರೆಲ್ಲ ಶಾಕ್ ಆಗಿಬಿಟ್ಟಿದ್ದಾರೆ. ಏನು ಹೇಳೋದು ಅಂತ ಗೊತ್ತಾಗದೆ ಬಾಯಿಗೆ ಬಂದಿದ್ದೆ ಹೇಳಿಬಿಟ್ರು. ನಮ್ಮನ್ನು ರಿಸೀವ್ ಮಾಡೋಕ್ಕೂ ಗೊತ್ತಾಗ್ಲಿಲ್ವಂತೆ. ಆದರೂ ನೀವು ಇಂಥ ಶಾಕ್ ಎಲ್ಲ ಕೊಡಬಾರ್ದಾಗಿತ್ತು. ಲೈಫಲ್ಲಿ ಇಂಥ ಸಣ್ಣ ಪುಟ್ಟ ಶಾಕ್ ಕೊಡ್ತಾ ಇರಬೇಕು, ಆವಾಗಲೇ ಲೈಫ್ ಥ್ರಿಲ್ಲಿಂಗ್ ಅನ್ಸೋದು. ಸದ್ಯಕ್ಕೆ ನನಗೆ ಲೈಫೇ ಒಂದು ದೊಡ್ಡ ಚಾಲೆಂಜಿಂಗ್ ಅನ್ನಿಸ್ತಾ ಇದೆ. ರಿಯಲಿ? ಬಟ್ ವೈ ಸೋ? ಆಫೀಸಿಗೆ ಬಂದು ನಾನು ಏನು ಮಾಡಲಿ ಸಂಜಯ್? ಇದೇ ನನಗೊಂದು ದೊಡ್ಡ ಚಾಲೆಂಜು, ಗೊತ್ತಾ? ಇದೆಂಥ ಚಾಲೆಂಜ್ ಸಂಧ್ಯಾ? ಚಿಟ್ಕೆ ಹೊಡೆಯೋದ್ರಲ್ಲಿ ಅರ್ಥ ಮಾಡಿಸ್ಬಿಡ್ತೀನಿ. ಮೊದಲು ಆಫೀಸ್ನೆಲ್ಲ ಸರಿಯಾಗಿ ನೋಡು. ಇದು ನಮ್ಮ ಮಗನ ಕ್ಯಾಬಿನ್. ನೈಸ್ ಇಸಂಟ್ ಇಟ್? ಪಾಪ ಲೈಫಲ್ಲಿ ಸ್ವಲ್ಪನಾದರೂ ಸಂತೋಷನ ಕಾಣ್ತಾ ಇದ್ದಾರೆ ಸಂಜಯ್.